ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಸಮಂತಾರವರ ಬಗ್ಗೆ ತಿಳಿದುಕೊಳ್ಳೋಣ. ಸಮಂತಾ ರುತ್ ಪ್ರಭು ಭಾರತೀಯ ಚಲನಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ಮತ್ತು ಜನಪ್ರಿಯ ನಟಿಯರಲ್ಲಿ ಒಬ್ಬರು. ಅವರು ತಮ್ಮ ಶ್ರಮ, ಪ್ರತಿಭೆ ಮತ್ತು ಆತ್ಮವಿಶ್ವಾಸದ ಮೂಲಕ ಯಶಸ್ಸಿನ ಶಿಖರವನ್ನು ತಲುಪಿದ್ದಾರೆ. ವಿಶೇಷವಾಗಿ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಸಮಂತಾ ಅವರು 1987 ಏಪ್ರಿಲ್ 28ರಂದು ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಜನಿಸಿದರು. ಅವರ ತಂದೆ ತೆಲುಗು ಮೂಲದವರು ಮತ್ತು ತಾಯಿ ಮಲಯಾಳಿ ಮೂಲದವರು. ಬಾಲ್ಯದಿಂದಲೇ ಸಮಂತಾ ಓದಿನಲ್ಲಿ ಚುರುಕಾಗಿದ್ದರು. ಅವರು ಚೆನ್ನೈನ ಸ್ಟೆಲಾ ಮೇರೀಸ್ ಕಾಲೇಜಿನಲ್ಲಿ ವಾಣಿಜ್ಯ ವಿಷಯದಲ್ಲಿ ಪದವಿ ಪಡೆದರು. ಮೊದಲಿಗೆ ನಟಿಯಾಗುವ ಕನಸು ಅವರಿಗಿರಲಿಲ್ಲ. ಆದರೆ ವಿಧಿ ಅವರನ್ನು ಚಿತ್ರರಂಗದತ್ತ ಕರೆತಂದಿತ್ತು. 2010ರಲ್ಲಿ ತೆಲುಗು ಚಿತ್ರ ಏ ಮಾಯಾ ಚೇಸವೆ ಮೂಲಕ ಸಮಂತಾ ತಮ್ಮ ಚಿತ್ರರಂಗದ ಜೀವನವನ್ನು ಆರಂಭಿಸಿದರು. ಈ ಮೊದಲ ಚಿತ್ರವೇ ಅವರಿಗೆ ಭಾರೀ ಯಶಸ್ಸು ತಂದುಕೊಟ್ಟಿತು. ಅವರ ಅಭಿನಯಕ್ಕೆ ವಿಮರ್ಶಕರಿಂದಲೂ ಪ್ರೇಕ್ಷಕರಿಂದಲೂ ಅಪಾರ ಮೆಚ್ಚುಗೆ ದೊರೆಯಿತು. ಈ ಚಿತ್ರದ ಮೂಲಕವೇ ಅವರು ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡರು. ನಂತರ ಸಮಂತಾ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದರು. ದೂಕುಡು, ಬೃಂದಾವನಂ, ಎಗ್ಗ, ತೇರಿ, ರಂಗಸ್ಥಳಂ, ಮಜಿಲಿ ಮುಂತಾದ ಚಿತ್ರಗಳು ಅವರ ನಟನೆಯ ವೈವಿಧ್ಯತೆಯನ್ನು ತೋರಿಸುತ್ತದೆ. ಅವರು ಭಾವನಾತ್ಮಕ, ರೊಮ್ಯಾಂಟಿಕ್ ಮತ್ತು ಶಕ್ತಿಶಾಲಿ ಪಾತ್ರಗಳನ್ನು ಸಮನಾಗಿ ನಿರ್ವಹಿಸುವಲ್ಲಿ ನಿಪುಣರು. ತಮ್ಮ ಅಭಿನಯಕ್ಕಾಗಿ ಅವರು ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಮತ್ತು ಇತರ ಗೌರವಗಳನ್ನು ಪಡೆದಿದ್ದಾರೆ. ಸಮಂತಾ ಅವರ ವೈಯಕ್ತಿಕ ಜೀವನವು ಸದಾ ಜನರ ಗಮನ ಸೆಳೆದಿದೆ. ಅವರು ನಟ ನಾಗಚೈತನ್ಯರನ್ನು 2017ರಲ್ಲಿ ವಿವಾಹವಾಗಿದ್ದು 2021ರಲ್ಲಿ ವಿಚ್ಛೇದನ ಪಡೆದರು. ಈ ಕಠಿಣ ಸಮಯದಲ್ಲೂ ಸಮಂತಾ ಧೈರ್ಯದಿಂದ ಮುಂದುವರೆದು ತಮ್ಮ ವೃತ್ತಿಜೀವನದ ಮೇಲೆ ಗಮನ ಕೇಂದ್ರೀಕರಿಸಿದರು. ಸಮಂತಾ ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಅವರು ಪ್ರತ್ಯುಷ ಸಪೋರ್ಟ್ ಎಂಬ ಸಂಸ್ಥೆಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ವೈದ್ಯಕೀಯ ಸಹಾಯ ಒದಗಿಸುತ್ತಿದ್ದಾರೆ. ಇದು ಅವರ ಮಾನವೀಯತೆಯನ್ನು ಪ್ರತಿಬಿಂಬಿಸುತ್ತದೆ. ಒಟ್ಟಿನಲ್ಲಿ ಸಮಂತಾ ರುತ್ ಪ್ರಭು ಅವರ ಜೀವನ ಕಥೆ ಪರಿಶ್ರಮ, ಸಹನೆ ಮತ್ತು ಆತ್ಮವಿಶ್ವಾಸದ ಅದ್ಭುತ ಉದಾಹರಣೆ. ಅನೇಕ ಅಡಚಣೆಗಳ ನಡುವೆಯೂ ಅವರು ಯಶಸ್ಸನ್ನು ಸಾಧಿಸುವುದು ಯುವ ಜನತೆಗೆ ದೊಡ್ಡ ಪ್ರೇರಣೆ. ಅವರು ಕೇವಲ ಒಬ್ಬ ನಟಿಯಷ್ಟೇ ಅಲ್ಲ, ಒಂದು ಪ್ರೇರಣಾದಾಯಕ ವ್ಯಕ್ತಿತ್ವವೂ ಹೌದು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.